ಹಲೋ ಗಾಯ್ಸ್, ಸ್ವಾಗತ ಐಕಾನಿಕ್ ಮೂವೀಸ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗೆ. ಸೊ ಇವತ್ತು ನಾನು 2025ರಲ್ಲಿ ರಿಲೀಸ್ ಆಗಿರುವಂತಹ ಕ್ವಾಫ್ ಎಂಬ ಒಂದು ಹಾರರ್ ಥ್ರಿಲ್ಲಿಂಗ್ ಆಗಿರುವ ವೆಬ್ ಸೀರೀಸ್ ನ 7ನೇ ಎಪಿಸೋಡ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀವೇನು ಇದರ 6 ಭಾಗಗಳನ್ನ ಏನಾದ್ರು ನೋಡಿಲ್ಲ ಬಂದ್ರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಯಾಕಂದ್ರೆ ಅವುಗಳನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋ ಸರಿಯಾಗಿ ಅರ್ಥ ಆಗೋದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಮೇಲೆ ಐ ಬಟನ್ ಅಲ್ಲಿ ಶೋ ಆಗುತ್ತೆ. ಸೊ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ ನ ಮೊದಲ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ಗೈಸ್, ಈ ವಿಡಿಯೋ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ನೋಡೋಣ. 6ನೇ ಎಪಿಸೋಡಿನಲ್ಲಿ ಲಾನಾ, ರೀಮಾ, ಕೋಮಲ್ ಇವರು ನಿಕ್ಕಿಗೆ ಎಷ್ಟು ಬಾರಿ ಈ ಹಾಸ್ಟೆಲ್ ನಿಂದ ಹೋಗಬೇಡ ಎಂದು ಬೇಡಿಕೊಂಡರು. ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನ ಮಾತನ್ನ ಕೇಳಿ ನಿಕ್ಕಿ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗುತ್ತಾಳೆ. ಅದರಿಂದ ಆ ರೂಮ್ ನಲ್ಲಿ ಇರುವ ಆ ಆತ್ಮ ಅವಳನ್ನ ತುಂಬಾ ಭಯಾನಕವಾಗಿ ಕೊಂದು ಹಾಕುತ್ತೆ. ಈ ಕಡೆ ತರುಣ್ಗೆ ಗೊತ್ತಾಗಿರುತ್ತೆ ಮಧುನ ಕಾಲೇಜಿನಲ್ಲಿ ಅತ್ಯಾಚಾರ ಮಾಡಿದ್ದು ಬೇರೆ ಯಾರು ಅಲ್ಲ, ನಕುಲ್ ಮತ್ತೆ ಅವನ ಸ್ನೇಹಿತರು ಎಂದು. ಇನ್ನೊಂದು ಕಡೆ ಆ ವಿಚಿತ್ರವಾದ ಡಾಕ್ಟರೇ ಇಷ್ಟು ದಿನ ಹುಡುಗಿಯರ ರಕ್ತವನ್ನ ಏರಿ ಕೊಲ್ತಾ ಇದ್ದ ಸೀರಿಯಲ್ ಕಿಲ್ಲರ್ ಎಂದು ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಅವನು ಹೋಗುತ್ತಾ ಹೆಡ್ ಕಾನ್ಸ್ಟೇಬಲ್ಗೆ ನಿನ್ನ ಮಗ ಜೀವನ ಸಾವು ಅದೇ ಹಾಸ್ಟೆಲಿನಲ್ಲಿ ಆಗಿರೋದು ಎಂದು ಒಂದು ಶಾಕಿಂಗ್ ವಿಷಯನ ಹೇಳುತ್ತಾನೆ. ಹೆಡ್ ಕಾನ್ಸ್ಟೇಬಲ್ ಅವನ ಮಗನ ಮೊಬೈಲ್ ಅನ್ನ ಟ್ರೇಸ್ ಮಾಡಿದಾಗ ಅವನ ಲಾಸ್ಟ್ ಲೊಕೇಶನ್ ಅದೇ ಹಾಸ್ಟೆಲ್ ನಲ್ಲಿ ತೋರಿಸುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿದು ಹೋಗಿರುತ್ತೆ. 7ನೇ ಎಪಿಸೋಡಿನ ಮೊದಲನೇ ಸೀನ್ ನಲ್ಲಿ 6 ತಿಂಗಳ ಹಿಂದೆ ಏನಾಗಿತ್ತು ಅನ್ನೋದನ್ನ ತೋರಿಸ್ತಾರೆ. ಅದರಲ್ಲಿ ಈ ಹಾಸ್ಟೆಲಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ನ ಮಗ ಜೀವ, ಅನ್ನು ಮತ್ತೆ ಆ 4 ಹುಡುಗಿಯರು ಇರೋ ರೂಮ್ ನ ಹೊರಗಡೆ ಪೇಂಟ್ ನ ಹೊಡೆಯೋದಕ್ಕೆ ಬಂದಿರ್ತಾನೆ. ಈ ಕಡೆ ರೂಮ್ ನಲ್ಲಿ ಅನ್ನು, ರೀಮಾ, ಲಾನಾ, ಕೋಮಲ್ ಮತ್ತೆ ನಿಕ್ಕಿ ದಿನನಿತ್ಯದ ಕೆಲಸವನ್ನ ಮುಗಿಸಿಕೊಂಡು ನಾರ್ಮಲ್ ಆಗಿ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ತುಂಬಾ ಖುಷಿಯಾಗಿ ಇರ್ತಾರೆ. ತಮಾಷೆಗಾಗಿ ಅಲ್ಲಿ ಲಾನಾ ಮತ್ತೆ ರೀಮಾ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅನ್ನು ಹೊಸ ವರ್ಷ ಬರ್ತಾ ಇದೆ, ಏಕೆ ನೀವು ಜಗಳ ಆಡ್ತೀರಾ ಅಂತ ಹೇಳುತ್ತಾಳೆ. ಹಾಗೆ ಅನ್ನು ತನ್ನ ಬಾಯ್ ಫ್ರೆಂಡಿನ ಹೊಸ ಅಪಾರ್ಟ್ಮೆಂಟ್ ಗೆ ಹೋಗೋದಕ್ಕೆ ತುಂಬಾ ಖುಷಿಯಾಗಿರ್ತಾಳೆ. ಆಗ ರೀಮಾ ಮತ್ತೆ ಲಾನಾ ಆ ಹುಡುಗ ಯಾಕೋ ನಮಗೆ ಸರಿ ಅನಿಸ್ತಾ ಇಲ್ಲ, ಅವನು ನಿನಗೆ ಮದುವೆ ಆಗುತ್ತೇನೆ ಅಂತ ಹೇಳಿ ಮೋಸ ಮಾಡುತ್ತಾನೆ, ಅವನನ್ನ ನೀನು ಬಿಟ್ಟು ಬಿಡು ಅಂತ ಹೇಳುತ್ತಾರೆ. ಅದಕ್ಕೆ ಅನ್ನು, ನೀವು ಯಾವ ಗಂಡು ಹುಡುಗರನ್ನ ನಂಬೋದಿಕ್ಕೆ ಹೋಗ್ಬೇಡ್ರಿ, ನೀವು ಹೀಗೆ ಇರಿ, ಆದ್ರೆ ನನ್ನ ಬಾಯ್ ಫ್ರೆಂಡ್ ಮಾತ್ರ ತುಂಬಾ ಒಳ್ಳೆಯ ಹುಡುಗ ಅಂತ ಹೇಳುತ್ತಾಳೆ. ಆಗ ಅಲ್ಲಿಗೆ ಜೀವ ಬಂದು ಪೇಂಟ್ ಕೆಲಸ ಮುಗಿದು ಹೋಗಿದೆ, ಇನ್ನು ಉಳಿದ ಪೇಂಟ್ ಅನ್ನ ಎಲ್ಲಿ ಹಚ್ಚಬೇಕು ಅಂತ ಕೇಳುತ್ತಾನೆ. ಆಗ ಆ ಎಲ್ಲ ಹುಡುಗಿಯರು ಪೇಂಟ್ ಅನ್ನ ತೆಗೆದುಕೊಂಡು ಅನ್ನು ಮತ್ತೆ ಈ ಹಾಸ್ಟೆಲಿನ ನೆನಪಿಗೋಸ್ಕರ ತಮ್ಮ ಕೈಗಳ ಗುರುತುಗಳನ್ನ ಈ ರೂಮ್ ನ ಹೊರಗಡೆ ಇರೋ ಗೋಡೆಯ ಮೇಲೆ ಹಚ್ತಾರೆ. ಅಲ್ಲಿ ಅವರೆಲ್ಲ ತುಂಬಾ ಖುಷಿಯಾಗಿ ಇರ್ತಾರೆ. ಈ ಕಡೆ ಜೀವ ಪೇಂಟ್ ಬಾಕ್ಸ್ ಅನ್ನ ಎತ್ತೋದಕ್ಕೆ ಹೋಗಿ ತನ್ನ ಕೈಯನ್ನ ಕಟ್ ಮಾಡ್ಕೊಳ್ತಾನೆ. ಅದರಿಂದ ತುಂಬಾ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಅದನ್ನ ಅನ್ನು ನೋಡಿ ಅವನನ್ನ ಕರೆದುಕೊಂಡು ಹೋಗಿ ಬ್ಯಾಂಡೇಜ್ ಅನ್ನ ಹಾಕ್ತಾಳೆ. ಆಗ ಅಲ್ಲಿಗೆ ರೀಮಾ ಬಂದು ಇನ್ನು ಸಾಕು, ಜಲ್ದಿ ಕೆಲಸವನ್ನ ಮುಗಿಸಿ ಇಲ್ಲಿಂದ ಹೋಗು ಅಂತ ಜೀವಗೆ ಹೇಳುತ್ತಾಳೆ. ಆಗ ಜೀವನ ಜೇಬಿನಿಂದ ಲೇಸರ್ ಲೈಟ್ ತೆಳಗಡೆ ಬೀಳುತ್ತೆ. ಅದನ್ನ ರೀಮಾ ತೆಗೆದುಕೊಳ್ಳುತ್ತಾಳೆ. ರೀಮಾ ಅದನ್ನ ನೋಡಿ, ಇಷ್ಟು ದಿನ ನೀನ ಈ ಹಾಸ್ಟೆಲಿನ ಹಿಂದೆಯ ಗೇಟಿನಿಂದ ನಾವು ಬರುವಾಗ ಲೇಸರ್ ಲೈಟ್ ಅನ್ನ ನಮ್ಮ ಮೇಲೆ ಬಿಡ್ತಾ ಇದ್ದಿತ್ತು. ಈ ವೆಬ್ ಸೀರೀಸ್ ನ ಮೊದಲನೇ ಎಪಿಸೋಡಿನಲ್ಲಿ ಅನ್ನೋ ಮೇಲೆ ಆ ಕತ್ತಲೆಯಲ್ಲಿ ಲೇಸರ್ ಲೈಟ್ ಅನ್ನ ಬಿಡ್ತಾ ಇರ್ತಾರೆ. ಅದು ಜೀವ ಆಗಿರ್ತಾನೆ. ಅದು ಗೊತ್ತಾಗಿ ಅನ್ನು, ನಿನಗೆ ಏನಾಗಿದೆ, ನಾವು ಅದರಿಂದ ಎಷ್ಟು ಭಯ ಪಡ್ತೀವಿ ಗೊತ್ತಾ. ಹಾಗೆ ಕೋಮಲ್ ಕೂಡ ಅವನಿಗೆ ತುಂಬಾ ಬೈಯೋದಿಕ್ಕೆ ಶುರು ಮಾಡ್ತಾಳೆ. ಆಗ ಜೀವ ರೀಮಾನ ಕೈಯಲ್ಲಿ ಇದ್ದ ಆ ಲೇಸರ್ ಲೈಟ್ ಅನ್ನ ಕಸಿದುಕೊಳ್ಳೋದಕ್ಕೆ ನೋಡುತ್ತಾನೆ. ಅದರಿಂದ ತುಂಬಾ ಕೋಪಗೊಂಡ ರೀಮಾ ಜೀವನ ಕಪಾಳಕ್ಕೆ ಹೊಡಿತಾಳೆ. ಅದರಿಂದ ತುಂಬಾ ಸಿಟ್ಟಾದ ಜೀವ ಅವರಿಗೆಲ್ಲ ತುಂಬಾ ಕೆಟ್ಟ ಪದಗಳಿಂದ ಬೈದು ಅಲ್ಲಿಂದ ಹೊರಗಡೆ ಹೋಗುತ್ತಾನೆ. ನಂತರ ಅವರೆಲ್ಲರೂ ಟಿಫನ್ ಮಾಡೋದಕ್ಕೆ ತೆಳಗಡೆ ಬರುತ್ತಾರೆ. ಅಲ್ಲಿ ಕೋಮಲ್ ಅಡುಗೆ ಭಟ್ಟನಿಗೆ ಇವತ್ತು ರಾತ್ರಿ ತಿನ್ನೋದಕ್ಕೆ ಏನಾದ್ರು ಸ್ಪೆಷಲ್ ಅನ್ನ ಮಾಡು ಅಂತ ಹೇಳುತ್ತಾಳೆ. ಅದಕ್ಕೆ ಆ ಅಡುಗೆ ಭಟ್ಟ, ಇವತ್ತು ರಾತ್ರಿ ನ್ಯೂ ಇಯರ್ ನ ಪಾರ್ಟಿ ಇದೆ, ಅದರಿಂದ ಯಾರು ಕೂಡ ಈ ಹಾಸ್ಟೆಲಿನಲ್ಲಿ ಇರೋದಿಲ್ಲ. ಹಾಸ್ಟೆಲಿನ ಕೆಲ ಹುಡುಗಿಯರು ಅವರ ಬಾಯ್ ಫ್ರೆಂಡ್ ನ ಜೊತೆಗೆ ಹೋಗುತ್ತಾರೆ, ಇನ್ನು ಕೆಲವರು ಪಾರ್ಟಿ ಮಾಡೋದಕ್ಕೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮ ಊಟದ ವ್ಯವಸ್ಥೆಯನ್ನ ನೀವೇ ನೋಡಿಕೊಳ್ಳಿ ಅಂತ ಹೇಳುತ್ತಾನೆ. ಆಗ ಅಲ್ಲಿಗೆ ಸರಳ ಮತ್ತು ಆನಿ ಬಂದು ನ್ಯೂ ಇಯರ್ ನ ಪಾರ್ಟಿ ಮಾಡೋದಕ್ಕೆ ಹಾಸ್ಟೆಲಿನ ಎಲ್ಲ ಹುಡುಗಿಯರು ಹೊರಗಡೆ ಹೋಗ್ತಾ ಇದೀವಿ, ನೀವು ಕೂಡ ಬನ್ನಿ ಅಂತ ಕರೀತಾರೆ. ಆದರೆ ಅವರೆಲ್ಲ ಒಂದೊಂದು ಕಾರಣಗಳನ್ನ ಹೇಳಿ ನಾವು ಬರೋದಿಲ್ಲ ಅಂತ ಹೇಳುತ್ತಾರೆ. ಅವರು ಹೋದ್ಮೇಲೆ ಅನ್ನು ಇವರಿಗೆ ಈ ವರ್ಷ ನ್ಯೂ ಇಯರ್ ನ ಪಾರ್ಟಿಯನ್ನ ನನ್ನ ಬಾಯ್ ಫ್ರೆಂಡ್ ನ ಹೊಸ ಅಪಾರ್ಟ್ಮೆಂಟ್ ಅಲ್ಲಿ ಮಾಡೋಣ ಬನ್ನಿ ಅಂತ ಕರೀತಾಳೆ. ಅದನ್ನ ಕೇಳಿ ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ ಆಗ್ತಾರೆ, ಬರೋದಿಕ್ಕೆ ಒಪ್ಪಿಕೊಳ್ಳುತ್ತಾರೆ. ಆದರೆ ರೀಮಾ, ನಾನು ಬರೋದಿಕ್ಕೆ ಆಗೋದಿಲ್ಲ, ನಾನು ನನ್ನ ಮಗಳನ್ನ ಮೀಟ್ ಮಾಡೋದಿಕ್ಕೆ ಹೋಗ್ಬೇಕು ಅಂತ ಹೇಳುತ್ತಾಳೆ. ಆದರೆ ಅವರೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವಳು ಬರೋದಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾಳೆ. ರೀಮಾ ಒಂಥರ ಆಬ್ಸೆಸಿವ್ ಹುಡುಗಿಯಾಗಿರ್ತಾಳೆ. ಅವಳು ಯಾರನ್ನು ಕೂಡ ನಂಬ್ತಾ ಇರೋದಿಲ್ಲ, ಹುಡುಗರನ್ನ ಮಾತ್ರ ಮೊದಲೇ ನಂಬೋದಿಲ್ಲ. ಹುಡುಗರು ಎಲ್ಲ ಕಾಮದ ದೃಷ್ಟಿಯಿಂದ ಹೆಣ್ಣು ಮಕ್ಕಳನ್ನ ನೋಡ್ತಾರೆ ಅನ್ನೋ ಅವಳ ಮನೋಭಾವ. ಈಗ ಅವಳು ಬಸ್ ನಲ್ಲಿ ತನ್ನ ಮಗಳನ್ನ ಮೀಟ್ ಮಾಡೋದಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳು ತನ್ನ ಮಗಳನ್ನ ಕರೆದುಕೊಂಡು ಅವಳಿಗೆ ಶಾಪಿಂಗ್ ಅನ್ನ ಮಾಡಿಸಿ ಅವಳಿಗೆ ಐಸ್ ಕ್ರೀಮ್ ಅನ್ನ ಕೊಡಿಸ್ತಾಳೆ. ಆಗ ಆ ಮಗು ತನ್ನ ತಾಯಿಗೆ ಏರ್ ಬ್ಯಾಂಡ್ ಅನ್ನ ಕೊಡಿಸೋದಕ್ಕೆ ಹಠ ಮಾಡುತ್ತಾಳೆ.
ಇರ್ತಾಳೆ. ಅದರಿಂದ ಅವಳಿಗೆ ರೀಮಾ ಏರ್ ಬ್ಯಾಂಡ್ ಅನ್ನ ತಗೊಂಡು ಅಲ್ಲಿಂದ ಅವಳು ತುಂಬಾ ಅವಸರದಿಂದ ತನ್ನ ಗಂಡನ ಹತ್ತಿರ ಬರುತ್ತಾಳೆ. ಅಲ್ಲಿ ಅವಳಿಗೆ ಅವನ ಗಂಡ ಲೇಟ್ ಆಗಿ ಬಂದಿದ್ದಕ್ಕೆ ಬೈಯುತ್ತಾನೆ. ಅದಕ್ಕಾಗಿ ರೀಮಾ ತನ್ನ ಮಗಳನ್ನ ಅವಸರದಿಂದ ಕರೆದುಕೊಂಡು ಬರ್ತಾ ಇರ್ತಾಳೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ರೀಮಾ ಪ್ರೆಗ್ನೆಂಟ್ ಇದ್ದರು ತುಂಬಾ ದಿನಗಳಿಂದ ತನ್ನ ಗಂಡನ ಮನೆಗೆ ಹೋಗೇ ಇಲ್ಲ. ಅವಳು ಇಲ್ಲಿ ನರ್ಸಿಂಗ್ ನ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಅವಳ ಗಂಡ ರೀಮಾಗೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಗಂಡು ಮಗುನ ಇಲ್ಲ ಹೆಣ್ಣು ಮಗುನ ಅಂತ ತಿಳಿದುಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡಿದ್ದೀನಿ, ಬಾ ಹೋಗೋಣ ಎಂದು ಕರೀತಾನೆ. ಆದರೆ ರೀಮಾ ಕೆಲಸದ ನೆಪ ಹೇಳಿ ಬರೋದಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಅವನ ಗಂಡ ತುಂಬಾ ಸಿಟ್ಟಾಗಿ ನನ್ನ ತಂದೆ ನಿನ್ನನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾಗು ಅಂತ ಹೇಳ್ತಾ ಇದ್ದಾನೆ. ನೀನು ಈ ಬಾರಿ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿಲ್ಲ ಅಂದರೆ ನಾನು ಹಾಗೆ ಮಾಡುತ್ತೇನೆ ಅಂತ ತುಂಬಾ ಕೋಪದಿಂದ ಹೇಳಿ ಅವಳ ಮಗಳನ್ನ ಕರೆದುಕೊಂಡು ಹೋಗುತ್ತಾನೆ. ನಂತರ ರೀಮಾ ತುಂಬಾ ಬೇಜಾರಿನಿಂದ ಅನ್ನುನ ಹೊಸ ಅಪಾರ್ಟ್ಮೆಂಟ್ ಗೆ ಬರುತ್ತಾಳೆ. ಅಲ್ಲಿ ಅನ್ನು ಅವಳನ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ರೀಮಾ ಮನೆಯನ್ನ ನೋಡ್ತಾ ಒಂದು ಕಡೆಗೆ ಬಂದು ಕೂತ್ಕೊಳ್ತಾಳೆ. ಅನ್ನು ಕುಡಿಯೋದಕ್ಕೆ ನೀರನ್ನ ತಗೊಂಡು ಬರೋದಕ್ಕೆ ಹೋಗುತ್ತಾಳೆ. ಆಗ ರೀಮಾ ಅಲ್ಲಿ ತನ್ನ ಬ್ಯಾಗ್ ಅನ್ನ ನೋಡ್ತಾಳೆ. ಅಲ್ಲಿ ಅವಳಿಗೆ ತನ್ನ ಮಗಳಿಗೆ ತಗೊಂಡು ಬಂದಿದ್ದ ಹೇರ್ ಬ್ಯಾಂಡ್ ಇರುತ್ತದೆ. ಅದನ್ನ ನೋಡಿ ರೀಮಾ, ನಾನು ಎಂತ ತಾಯಿ, ನನ್ನ ಮಗಳಿಗೆ ನಾನು ಅದನ್ನ ಕೊಟ್ಟೇ ಇಲ್ಲ. ತುಂಬಾ ದಿನಗಳಾದ್ಮೇಲೆ ಅವಳು ನನಗೆ ಸಿಕ್ಕಿದ್ಲು, ಅವಳಿಗೆ ಇಷ್ಟವಾದ ವಸ್ತುವನ್ನು ಕೂಡ ನಾನು ಕೊಟ್ಟಿಲ್ಲ ಅಂತ ತುಂಬಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅನ್ನು ಅವಳಿಗೆ ಸಮಾಧಾನ ಮಾಡೋದಕ್ಕೆ ಬರುತ್ತಾಳೆ. ರೀಮಾ ಅನ್ನುಗೆ, ನಾನು ನನ್ನ ಗಂಡನ ಮನೆಗೆ ಹೋಗೋದಿಲ್ಲ, ನನ್ನ ಹೊಟ್ಟೆಯಲ್ಲಿ ಮತ್ತೆ ಹೆಣ್ಣು ಮಗು ಬೆಳೀತಾ ಇದೆ ಅಂತ ಅವರಿಗೆ ಗೊತ್ತಾದ್ರೆ ಮತ್ತೆ ಅವರು ನನಗೆ ಅಬೋಷನ್ ಅನ್ನ ಮಾಡಿಸ್ತಾರೆ ಅಂತ ಹೇಳಿ ತುಂಬಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅದೇ ದಿನ ರಾತ್ರಿ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಅವಳ ಮಗ ಜೀವ ಮನೆಯಲ್ಲಿ ಇರುತ್ತಾರೆ. ಹೆಡ್ ಕಾನ್ಸ್ಟೇಬಲ್ ನ್ಯೂ ಇಯರ್ ನ ಪಾರ್ಟಿಯನ್ನ ಹಾಸ್ಟೆಲ್ ನ ವಾರ್ಡನ್ ನ ಜೊತೆಗೆ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಅದಕ್ಕೆ ಜೀವ ಪಾರ್ಟಿಯನ್ನ ಮಾಡೋದಕ್ಕೆ ಹೋಗ್ತಾ ಇದೀಯಾ ಅಂತ ಕೇಳುತ್ತಾನೆ. ಅದಕ್ಕೆ ಅವನ ತಾಯಿ, ಹೂ ಹೋಗ್ತಾ ಇದ್ದೀನಿ, ನೀನು ಹೇಳಿದರೆ ನಾನು ಹೋಗೋದಿಲ್ಲ. ಇವತ್ತು ಹೊಸ ವರ್ಷ, ನಾವಿಬ್ಬರು ಕೂತು ಮಾತಾಡಿ ನಮ್ಮ ಸಂಬಂಧವನ್ನ ಸರಿ ಮಾಡಿಕೊಳ್ಳೋಣ, ನಿನ್ನ ಕೆಲಸದ ಬಗ್ಗೆ ಎಲ್ಲ ನಾವು ಮಾತಾಡೋಣ ಅಂತ ಹೇಳುತ್ತಾಳೆ. ಆದರೆ ಜೀವ ಅದಕ್ಕೆ ಒಪ್ಪುವುದಿಲ್ಲ. ಅವಳು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಅವನು ಒಪ್ಪುವುದಿಲ್ಲ. ನೀನೇ ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ಕುಡಿದು ಮಜಾ ಮಾಡು ಎಂದು ತುಂಬಾ ಹೊರಟಾಗಿ ಅವನ ತಾಯಿಗೆ ಮಾತಾಡ್ತಾನೆ. ಅದಕ್ಕೆ ಅವನ ತಾಯಿ ತುಂಬಾ ಸಿಟ್ಟಿನಿಂದ ಅವನಿಗೆ ತುಂಬಾ ಬೈಯುತ್ತಾಳೆ. ಅದರಿಂದ ಕೋಪಗೊಂಡು ಜೀವ ಮನೆಯಿಂದ ಹೊರಗಡೆ ಹೋಗುತ್ತಾನೆ. ಈ ಕಡೆ ರೀಮಾ ಮತ್ತು ಅನ್ನು ಅಪಾರ್ಟ್ಮೆಂಟಿನ ಬಾಲ್ಕನಿಯಲ್ಲಿ ನಿಂತಿರ್ತಾರೆ. ಆಗ ಅನ್ನು ಎದುರುಗಡೆ ಇರೋ ಮನೆ ನನ್ನ ಬಾಯ್ ಫ್ರೆಂಡಿನದು ಅಂತ ಹೇಳುತ್ತಾಳೆ. ಅಲ್ಲಿ ಲೈಟಿಂಗ್ ಗಳನ್ನ ಹಾಕಿರೋದನ್ನ ನೋಡಿ ರೀಮಾ, ಇವತ್ತು ಅಲ್ಲಿ ಏನಿದೆ ಅಂತ ಕೇಳುತ್ತಾಳೆ. ಅದಕ್ಕೆ ಅನ್ನು, ಇವತ್ತು ಅಲ್ಲಿ ಯಾವುದೋ ಫಂಕ್ಷನ್ ಇದೆ, ರೀಮಾ ನಿನ್ನನ್ನು ಯಾಕೆ ಕರೀಲಿಲ್ಲ ಅಂತ ಕೇಳುತ್ತಾಳೆ. ಅದಕ್ಕೆ ಅನ್ನು, ಅವರ ಫ್ಯಾಮಿಲಿಗೆ ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ರೀಮಾ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಹುಡುಗರು ಎಲ್ಲ ಪ್ರೀತಿಸುತ್ತೇನೆ ಅಂತ ಹೇಳಿ ಬರೀ ಮೋಸ ಮಾಡುತ್ತಾರೆ, ಅವನನ್ನ ನಂಬಬೇಡ. ಅವನು ಹೇಳ್ಬೇಕಾಗಿದ್ದರೆ ಯಾವಾಗ್ಲೂ ಅವನು ತನ್ನ ತಂದೆ ತಾಯಿಗೆ ನಿನ್ನ ಬಗ್ಗೆ ಹೇಳ್ತಾ ಇದ್ದ ಅಂತ ಹೇಳುತ್ತಾಳೆ. ಅದಕ್ಕೆ ಅನ್ನು ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇನ್ನೊಂದು ಕಡೆ ಲಾನಾ, ನಿಕ್ಕಿ, ಕೋಮಲ್ ಇವರೆಲ್ಲ ಅನ್ನುನ ಅಪಾರ್ಟ್ಮೆಂಟ್ ಗೆ ಬರ್ತಾ ಇರ್ತಾರೆ. ಆಗ ಕೆಲ ಪುಂಡ ಹುಡುಗರು ಅವರನ್ನ ನೋಡಿ ಚುಡಾಯಿಸ್ತಾರೆ. ಆದರೆ ಅದರಲ್ಲಿ ಒಬ್ಬ ಹುಡುಗ ಕೋಮಲನ್ನ ನೋಡಿ, ಇವಳೊಬ್ಬಳು ವರ್ಕರ್, ನಾನು ಅವಳ ಹತ್ರ ತುಂಬಾ ಸಲಿ ಹೋಗಿದ್ದೇನೆ ಎಂದು ಅವನ ಸ್ನೇಹಿತರಿಗೆ ಹೇಳ್ತಾ ಇರ್ತಾನೆ. ಸ್ನೇಹಿತರೆ, ಈ ಹಿಂದೆ ಕೋಮಲ್ ಪ್ರಾಸ್ಟಿಟ್ಯೂಷನ್ ನ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಈ ಕಡೆ ಈ ಹುಡುಗಿಯರು ಎಲ್ಲ ಅನ್ನೋನ ಅಪಾರ್ಟ್ಮೆಂಟ್ ಗೆ ಬಂದು ನ್ಯೂ ಇಯರ್ ನ ಪಾರ್ಟಿಯನ್ನ ಮಾಡೋದಕ್ಕೆ ರೂಮ್ ನೆಲ್ಲ ಡೆಕೋರೇಟ್ ಮಾಡಿ, ನಂತರ ಈ ಹುಡುಗಿಯರು ಎಲ್ಲ ತಮ್ಮ ತಮ್ಮ ಜೀವನದ ಕಷ್ಟಗಳನ್ನೆಲ್ಲ ಮರೆತು ತುಂಬಾ ಖುಷಿಯಾಗಿ ಬಿಯರ್ ಅನ್ನ ಕುಡಿತಾ ಡ್ಯಾನ್ಸ್ ಮಾಡ್ಕೊಂಡು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅವರು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಮನೆಯ ಡೋರ್ ಬೆಲ್ ಹೊಡೆಯುತ್ತೆ. ಲಾನಾ ಡೋರ್ ಅನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಅದೇ ರೋಡ್ ನಲ್ಲಿ ಇದ್ದ ಪುಂಡ ಹುಡುಗರು ಇರುತ್ತಾರೆ. ಅವರೆಲ್ಲರೂ ಅದೇ ಬಿಲ್ಡಿಂಗ್ ನವರು ಆಗಿರ್ತಾರೆ. ಆದರೆ ಅವರ ಮನಸ್ಥಿತಿ ತಪ್ಪಾಗಿರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಈ ಅಪಾರ್ಟ್ಮೆಂಟಿನ ಹಳೆಯ ಓನರಿನ ಮಗ ಆಗಿರ್ತಾನೆ. ಅದಕ್ಕೆ ಅವನು ಈ ಹುಡುಗಿಯರಿಗೆಲ್ಲ ಕೆಟ್ಟ ದೃಷ್ಟಿಯಿಂದ ನಾವು ನಿಮ್ಮ ಜೊತೆ ಪಾರ್ಟಿಯನ್ನ ಮಾಡೋದಕ್ಕೆ ಬರುತ್ತೇವೆ ಎಂದು ಮನೆಯ ಒಳಗಡೆ ನುಗ್ಗೋದಿಕ್ಕೆ ನೋಡುತ್ತಾನೆ. ಆದರೆ ಅವರೆಲ್ಲ ತುಂಬಾ ಸಿಟ್ಟಿನಿಂದ ಅವರನ್ನೆಲ್ಲ ಹೊರಗಡೆ ದಬ್ಬುತ್ತಾರೆ. ಅಲ್ಲಿ ಅವರ ಮಧ್ಯ ದೊಡ್ಡ ಜಗಳ ಶುರುವಾಗುತ್ತೆ. ಆ ಗಲಾಟೆಯನ್ನ ಕೇಳಿ ಫ್ಲಾಟಿನ ಹಳೆಯ ಓನರ್ ಅಲ್ಲಿಗೆ ಬರುತ್ತಾನೆ. ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿಗೆ ಬರುತ್ತಾರೆ. ಈ ಮನೆಯ ಹಳೆಯ ಓನರ್ ಫ್ಲಾಟ್ ಅನ್ನ ಮಾರಿರ್ತಾನೆ, ಆದ್ರೆ ಇನ್ನು ಪೇಪರ್ಗೆ ಸೈನ್ ಆಗಿರುವುದಿಲ್ಲ. ಆ ಜಗಳವನ್ನ ಕೇಳಿ ಹಳೆಯ ಓನರ್ ಅಲ್ಲಿಗೆ ಬಂದಾಗ ಅನ್ನು ಈ ಹುಡುಗರು ಎಲ್ಲ ಹೀಗೆ ಮನೆಯ ಒಳಗಡೆ ನುಗ್ತಾ ಇದ್ದಾರೆ ನೋಡಿ ಎಂದು ಕಂಪ್ಲೇಂಟ್ ಅನ್ನ ಮಾಡುತ್ತಾಳೆ. ಆಗ ಆ ಹುಡುಗರಲ್ಲಿ ಒಬ್ಬ ವ್ಯಕ್ತಿ ಕೋಮಲನ್ನ ತೋರಿಸಿ, ಅಂಕಲ್, ಇವಳೊಬ್ಬಳು ಪ್ರಾಸ್ಟಿಟ್ಯೂಟ್, ದುಡ್ಡಿಗೋಸ್ಕರ ಮೈಯನ್ನ ಮಾರಿಕೊಳ್ಳುವ ಹುಡುಗಿ, ಇವರೆಲ್ಲ ಇಲ್ಲಿಗೆ ಬಂದು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾನೆ. ಅದನ್ನ ಕೇಳಿ ಹಳೆಯ ಓನರ್ ಈ ಹುಡುಗಿಯರಿಗೇನೆ ತುಂಬಾನೇ ಬೈದು ಅವರನ್ನ ಅಲ್ಲಿಂದ ಕಳಿಸಿ ಬಿಡುತ್ತಾನೆ. ಅನ್ನು ಎಷ್ಟೇ ಇಲ್ಲ ಅಂತ ಬೇಡಿಕೊಂಡರು ಆ ಓನರ್ ಅವಳ ಮಾತನ್ನ ಕೇಳೋದಿಲ್ಲ. ಬದಲಿಗೆ ಬಾಯಿಗೆ ಬಂದಂಗೆ ಬೈದು ಅವರನ್ನೆಲ್ಲ ಅಲ್ಲಿಂದ ಹೊರಗಡೆ ಕಳಿಸಿ ಬಿಡುತ್ತಾನೆ. ಅದನ್ನೆಲ್ಲ ಅನ್ನುನ ಬಾಯ್ ಫ್ರೆಂಡ್ ಕೂಡ ನೋಡಿ ಬಿಡುತ್ತಾನೆ. ನಂತರ ಆ ಹುಡುಗಿಯರು ಎಲ್ಲ ಅಲ್ಲಿಂದ ಅವಮಾನ ಮಾಡಿಸಿಕೊಂಡು ಹೊರಗಡೆ ಬರುತ್ತಾರೆ. ಅಲ್ಲಿಂದ ಅವರು ಹಾಸ್ಟೆಲ್ಗೆ ಹೋಗೋದಕ್ಕೆ ಆಟೋನ ಕರೀತಾರೆ. ಆದರೆ ಅನ್ನು ಅವರ ಜೊತೆ ಹೋಗುವುದಿಲ್ಲ. ನಾನು ಬರುತ್ತೇನೆ ಎಂದು ಹೇಳಿ ಅಲ್ಲೇ ಅವಳು ಉಳಿದುಕೊಳ್ಳುತ್ತಾಳೆ. ಅನ್ನು ಅಲ್ಲಿಂದ ಅವಳ ಬಾಯ್ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೆ ಟೆರೆಸ್ ಮೇಲೆ ಹೋಗುತ್ತಾಳೆ. ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್
ಕೂಡ ಬರುತ್ತಾನೆ. ಬಂದು ನೀನು ನನ್ನ ಪರ್ಮಿಷನ್ ಅನ್ನ ತಗೊಳ್ದೆ ಆ ಅಪಾರ್ಟ್ಮೆಂಟ್ ಗೆ ಹೇಗೆ ಬಂದೆ, ನಿನ್ನ ಫ್ರೆಂಡ್ಸ್ ಅಲ್ಲಿ ಒಬ್ಬಳು ವರ್ಕರ್ ಕೂಡ ಇದ್ದಾಳೆ, ಅಕ್ಕಪಕ್ಕದ ಮನೆ ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ, ಅವರ ಎಲ್ಲರೂ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ, ಅದಕ್ಕೆ ನೀನು ಕೂಡ ಅವರ ಮಾತನ್ನ ನಂಬಿದ್ಯಾ, ನೀನು ಕೂಡ ಅಲ್ಲೇ ಇದ್ದೆ, ನೀನು ನನ್ನನ್ನ ಡಿಫೆಂಡ್ ಮಾಡೋದಕ್ಕೂ ಕೂಡ ಬಂದಿಲ್ಲ, ನನಗೂ ಮತ್ತು ನನ್ನ ಫ್ರೆಂಡ್ಸ್ಗೂ ಅಲ್ಲಿ ಎಷ್ಟು ಅವಮಾನವಾಯ್ತು ಗೊತ್ತಾ, ಅವರೆಲ್ಲರೂ ನನ್ನ ಸ್ನೇಹಿತರು, ಅವರು ನನ್ನ ಬಗ್ಗೆ ಏನು ಅನ್ಕೊಂತಾರೆ, ನಿನ್ನ ಮನೆಯಲ್ಲಿ ಫಂಕ್ಷನ್ ಇದ್ದರು ನೀನು ನನ್ನನ್ನು ಕರೀಲೇ ಇಲ್ಲ, ನಿನ್ನ ತಂದೆ ತಾಯಿಗೆ ನನ್ನ ಮೀಟ್ ಮಾಡಿಸೋದಕ್ಕೂ ನಿನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ಅವಳ ಬಾಯ್ ಫ್ರೆಂಡ್ ಇವತ್ತು ಬೇರೆ ಹುಡುಗಿಯ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ, ಇನ್ಮೇಲೆ ನನಗೆ ಕಾಲ್ ಮಾಡಬೇಡ, ನನ್ನ ಮೀಟ್ ಮಾಡೋದಕ್ಕೂ ಕೂಡ ನೀನು ಬರಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದನ್ನ ಕೇಳಿ ಅನ್ನುಗೆ ತುಂಬಾ ದೊಡ್ಡ ಶಾಕ್ ಆಗುತ್ತೆ. ಇಷ್ಟು ದಿನ ಇವನು ನನ್ನ ಜೊತೆ ಸುಳ್ಳು ಹೇಳುತ್ತಿದ್ದ ಎಂದು ತುಂಬಾ ಬೇಜಾರಾಗುತ್ತೆ. ಈ ಕಡೆ ಈ ಹುಡುಗಿಯರು ಎಲ್ಲ ಆಟೋದಲ್ಲಿ ಹಾಸ್ಟೆಲ್ಗೆ ಹೋಗ್ತಾ ಇರ್ತಾರೆ. ಅಲ್ಲಿ ರೀಮಾ ಕೋಮಲ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಇಂಥ ಕೆಲಸವನ್ನ ಮಾಡ್ತಾ ಇದ್ಯಾ, ನಿನ್ನಿಂದ ಇವತ್ತು ಎಲ್ಲರಿಗೂ ಎಷ್ಟು ದೊಡ್ಡ ಅವಮಾನವಾಯಿತು ಎಂದು ಬೈತಾ ಇರ್ತಾಳೆ. ಅಲ್ಲೇ ಆಟೋದಲ್ಲೇ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನ ಮಾಡಿಕೊಂಡು ಅಲ್ಲೇ ಜಗಳವನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಆ ಟೆನ್ಷನ್ ನಲ್ಲಿ ಆಟೋದಲ್ಲೇ ನಿಕ್ಕಿ ಸಿಗರೇಟ್ ಅನ್ನ ಸೇದೋದಕ್ಕೆ ಶುರು ಮಾಡ್ತಾಳೆ. ಅದನ್ನೆಲ್ಲ ನೋಡಿ ಆಟೋ ಡ್ರೈವರ್ ಇದೆಲ್ಲ ನನ್ನ ಆಟೋದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳುತ್ತಾನೆ. ಅದರಿಂದ ಆ ಹುಡುಗಿಯರೆಲ್ಲ ಆಟೋ ಡ್ರೈವರ್ ಮೇಲೆನೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ತುಂಬಾ ಸಿಟ್ಟಾದ ಆಟೋ ಡ್ರೈವರ್ ರಸ್ತೆಯಲ್ಲೇ ಅವರನ್ನ ಇಳಿಸಿ ಅಲ್ಲಿಂದ ಹೋಗುತ್ತಾನೆ. ನಂತರ ಇವರೆಲ್ಲ ಹಾಸ್ಟೆಲ್ಗೆ ನಡೆದುಕೊಂಡೇ ಹೋಗುತ್ತಾರೆ. ಈ ಕಡೆ ಹಾಸ್ಟೆಲಿನ ಪಕ್ಕದಲ್ಲಿ ಇರುವ ಕಾಡಿನಲ್ಲಿ ಜೀವ ಮತ್ತೆ ಅವನ ಸ್ನೇಹಿತ ಬಬ್ಬನ್ ಇವರಿಬ್ಬರು ಸೇರಿ ಕುಡಿದು ಗಾಂಜಾವನ್ನ ಹೊಡಿತಾ ಇರ್ತಾರೆ. ಆಗ ಜೀವ ಬಬ್ಬನ್ಗೆ ಇವತ್ತು ಯಾವ್ದಾದ್ರು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡೋಣ ಬಾ ಎಂದು ಕರೀತಾನೆ. ಅದಕ್ಕೆ ಬಬ್ಬನ್ ಮತ್ತೆ ನಾನು ಜೈಲ್ಗೆ ಹೋಗೋಕೆ ಇಷ್ಟವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಜೀವಗೆ ಅವನ ತಾಯಿ ಕಾಲ್ ಮಾಡ್ತಾಳೆ, ಆದರೆ ಅವನು ಎತ್ತುವುದಿಲ್ಲ. ಅವನು ಆ ಸೀರಿಯಲ್ ಕಿಲ್ಲರ್ ಡಾಕ್ಟರ್ ನ ಮೆಡಿಸನ್ ಅನ್ನ ಕುಡಿದು ಆ ಹಾಸ್ಟೆಲಿನ ಹಿಂದ್ಗಡೆ ಇರೋ ಗೇಟ್ ಹತ್ರ ಬರುತ್ತಾನೆ. ಅಲ್ಲಿ ಅವಳ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದ್ದಕ್ಕೆ ತುಂಬಾ ಬೇಜಾರಾಗಿ ಆ ಒಂಟಿ ರೋಡಿನಲ್ಲಿ ಹಾಸ್ಟೆಲ್ಗೆ ಒಬ್ಳೆ ಹೋಗ್ತಾ ಇರ್ತಾಳೆ. ಆಗ ಜೀವ ಮತ್ತೆ ಲೇಸರ್ ಲೈಟ್ ಅನ್ನ ಅವಳ ಮೈ ಮೇಲೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಎಂದು ಚುಡಾಯಿಸ್ತಾನೆ. ಅದಕ್ಕೆ ಹಿಂದೆ ತಿರುಗಿ ತುಂಬಾ ಸಿಟ್ಟಿನಿಂದ ಹೇಡಿ ತರ ಬಚ್ಚಿಟ್ಕೊಂಡು ಮಾತನಾಡುವುದಲ್ಲ, ತಾಕತ್ತಿದ್ದರೆ ಎದುರಿಗೆ ಬಾ ಎಂದು ಕರೀತಾಳೆ. ಅದಕ್ಕೆ ಅವನು ಎದುರಿಗೆ ಬರುತ್ತಾನೆ. ಅವನನ್ನ ನೋಡಿ ತುಂಬನೇ ಬೈತಾಳೆ. ಹೇಡಿ ತರ ಬಚ್ಚಿಟ್ಕೊಂಡು ಕೂತ್ಕೊಳೋದು ಅಲ್ಲ, ಗಂಡಸಾಗಿದ್ದರೆ ನೀನು ಹಾಸ್ಟೆಲಿನ ಒಳಗಡೆ ಬಂದು ತೋರಿಸು, ತಾಕತ್ತಿದ್ದರೆ ಒಳಗಡೆ ಬಾ ಎಂದು ಅವನಿಗೆ ಪ್ರೋತ್ಸಾಹಿಸ್ತಾಳೆ. ಆದರೆ ಅವನು ಒಳಗಡೆ ಬರುವುದಿಲ್ಲ. ಅದಕ್ಕೆ ಒಳಗಡೆ ಬರೋ ಧೈರ್ಯ ಇಲ್ಲ. ಇನ್ನೊಂದು ಬಾರಿ ಚುಡಾಯಿಸಿದರೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಅವನಿಗೆ ಅವಮಾನ ಮಾಡಿ ಅಲ್ಲಿಂದ ಒಳಗಡೆ ಹೋಗುತ್ತಾಳೆ. ಅದರಿಂದ ಜೀವಗೆ ತುಂಬಾ ಕೋಪ ಬರುತ್ತೆ. ಇವಳಿಗೆ ಒಂದು ಗತಿಯನ್ನ ಕಾಣಿಸಬೇಕು ಎಂದು ಅವನು ಆ ಹಾಸ್ಟೆಲಿನ ಒಳಗಡೆ ಬರುತ್ತಾನೆ. ಈ ಕಡೆ ಟೆರೆಸ್ ಮೇಲೆ ಬೆಂಕಿಯನ್ನ ಹಚ್ಚಿಕೊಂಡು ಆ ಹುಡುಗಿಯರೆಲ್ಲ ತುಂಬಾ ಬೇಜಾರಿನಿಂದ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಬಂದು ಆ ಹುಡುಗ ಮತ್ತೆ ನನಗೆ ಚುಡಾಯಿಸಿದ, ಧೈರ್ಯ ಇದ್ದರೆ ಒಳಗಡೆ ಬಾ ಎಂದು ಹೇಳಿದೆ, ಅವನು ಬರಲಿಲ್ಲ, ಅವನಿಗೆ ಅವನ ಯೋಗ್ಯತೆಯನ್ನ ನಾನು ತೋರಿಸಿ ಬಂದೆ ಅಂತ ಹೇಳುತ್ತಾಳೆ. ಅದಕ್ಕೆ ಲಾನಾ ಅಲ್ಲಿ ಗಾರ್ಡ್ ಇರಲಿಲ್ವಾ, ಅವನು ನಿಜವಾಗ್ಲೂ ಬಂದ್ರೆ ಏನ್ ಮಾಡ್ತೀಯಾ, ಅದಕ್ಕೆ ಅವನಿಗೆ ಅಷ್ಟು ಧೈರ್ಯ ಇಲ್ಲ ಬಿಡು ಎಂದು ಹೇಳುತ್ತಾಳೆ. ಅದಕ್ಕೆ ಲಾನಾ ಏನೇ ಆಗಲಿ ಗಾರ್ಡ್ಗೆ ಹೇಳಿ ಬಾ ಎಂದು ನಿಕ್ಕಿಯನ್ನ ಕಳಿಸ್ತಾಳೆ. ನಿಕ್ಕಿ ತೆಳಗೆ ಗಾರ್ಡ್ಗೆ ಹೇಳೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಜೀವ ಅನ್ನುನ ಹುಡುಕಿಕೊಂಡು ಮೇಲೆ ಹೋಗ್ತಾ ಇರ್ತಾನೆ. ನಿಕ್ಕಿ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಅವನು ನಿಕ್ಕಿಗೆ ಹೊಡೆದು ತುಂಬಾ ಕೆಟ್ಟ ಪದಗಳಿಂದ ಬೈದು ಅಲ್ಲಿಂದ ಮೇಲೆ ಹೋಗುತ್ತಾನೆ. ಮೇಲೆ ಅವನು ಬಂದಿದ್ದನ್ನ ನೋಡಿ ಎಷ್ಟು ಧೈರ್ಯ ನನಗೆ ಇಲ್ಲಿಗೆ ಬರೋದಕ್ಕೆ ಅಂತ ಬೈಯೋದಕ್ಕೆ ಶುರು ಮಾಡ್ತಾಳೆ. ಆಗ ಜೀವ ತುಂಬಾ ಸಿಟ್ಟಿನಿಂದ ಅವಳನ್ನ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಅವಳ ಹತ್ರ ಹೋಗಿ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ತುಂಬಾ ಸಿಟ್ಟಿನಿಂದ ಅಲ್ಲೇ ಇದ್ದ ಬಾಟಲ್ ಅನ್ನ ತಗೊಂಡು ಅವನ ತಲೆಗೆ ಹೊಡಿತಾಳೆ. ಅದರಿಂದ ಅವನು ಹಿಂದೆ ಸರಿಯುತ್ತಾನೆ. ಆಗ ಆ ಹುಡುಗಿಯರೆಲ್ಲ ಅವನನ್ನ ಹಿಡಿದುಕೊಳ್ಳೋದಕ್ಕೆ ನೋಡ್ತಾರೆ. ಅಲ್ಲಿ ಅವರ ಮಧ್ಯೆ ಒಂದು ಇಂಟೆನ್ಸ್ ಆದ ಫೈಟ್ ನಡೆಯುತ್ತೆ. ಆದರೆ ಈ ಹುಡುಗಿಯರು ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಗ್ತಾ ಇರೋದಿಲ್ಲ. ಅವನು ಎಲ್ಲರನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಇದ್ದ ರಾಡ್ ಅನ್ನ ತಗೊಂಡು ಬಂದು ನಿಕ್ಕಿಗೂ ಕೋಮಲ್ಗೂ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ನಿಕ್ಕಿಗೆ ರಾಡ್ ನಿಂದ ತುಂಬಾ ಹೊಡಿತಾ ಇರಬೇಕಾದ್ರೆ ಲಾನಾ ಅಲ್ಲೇ ಇದ್ದ ಒಂದು ವೈರ್ ಅನ್ನ ಕಿತ್ತುಕೊಂಡು ಬಂದು ಹಿಂದೆಯಿಂದ ಜೀವನ ಕುತ್ತಿಗೆಗೆ ಹಾಕಿ ಎಳಿತಾಳೆ. ಆಗ ನಿಕ್ಕಿ ಅದೇ ರಾಡ್ ಅನ್ನ ತೆಗೆದುಕೊಂಡು ಅವನ ತಲೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಎಷ್ಟು ಹೊಡಿತಾಳೆ ಅಂದರೆ ಅವನ ತಲೆಯಿಂದ ರಕ್ತ ಬಂದು ಅಲ್ಲೇ ಅವನು ತೆಳಗಡೆ ಬೀಳುತ್ತಾನೆ. ಆಗ ಅವಳು ಸುಮ್ಮನಾಗಿ ಬಿಡುತ್ತಾಳೆ. ಅವನನ್ನ ನೋಡಿ ಅಲ್ಲಿರೋ ಎಲ್ಲರೂ ಕೂಡ ತುಂಬಾ ಭಯ ಬೀಳ್ತಾ ಇರ್ತಾರೆ. ಅವನ ತಲೆಯಿಂದ ತುಂಬಾ ರಕ್ತ ಸೋರ್ತಾ ಇರುತ್ತೆ. ಅವನನ್ನ ಹಾಸ್ಟೆಲ್ನಿಂದ ಹೊರಗಡೆ ಕಳಿಸಲು ರೀಮಾ ಗಾರ್ಡ್ ಅನ್ನ ಕರೆದುಕೊಂಡು ಬರೋದಕ್ಕೆ ಹೋಗೋದಕ್ಕೆ ನೋಡ್ತಾಳೆ. ಆದರೆ ತುಂಬಾ ಹೇಟು ಬಿದ್ದಿದ್ದರು ಜೀವ ಅವರಿಗೆಲ್ಲ ತುಂಬಾ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಅದನ್ನ ಕೇಳಿ ರೀಮಾ ಅಲ್ಲೇ ನಿಂತುಕೊಳ್ಳುತ್ತಾಳೆ. ಜೀವ ಅವರಿಗೆಲ್ಲ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಅದನ್ನ ಕೇಳಿ ರೀಮಾಗೆ ಸಿಟ್ಟನ್ನ
ತಡೆಯೋದಕ್ಕೆ ಆಗೋದಿಲ್ಲ. ಅವಳು ತುಂಬಾ ಕೋಪದಿಂದ ಅಲ್ಲೇ ಇದ್ದ ಬೆಂಕಿಯನ್ನ ತಗೊಂಡು ಅವನಿಗೆ ಹಚ್ತಾಳೆ. ಆ ಬೆಂಕಿ ಅವನ ಮೈಯೆಲ್ಲ ಹತ್ತುತ್ತೆ. ಆ ಉರಿಯನ್ನ ಅವನು ತಾಳಲಾರದೆ ತುಂಬಾ ಕಿರಿಚಾಡೋದಕ್ಕೆ ಶುರು ಮಾಡ್ತಾನೆ. ಕೆಳಗಡೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ನಿಕ್ಕಿ ಮತ್ತೆ ಅನ್ನೋ ಬೆಡ್ಶೀಟ್ ನಿಂದ ಅವನ ಬೆಂಕಿಯನ್ನ ಹರಿಸ್ತಾರೆ. ಆದರೆ ಈಗ ತುಂಬಾ ಲೇಟ್ ಆಗಿರುತ್ತೆ. ಅಷ್ಟರಲ್ಲಿ ಅವನು ಪೂರ್ತಿಯಾಗಿ ಸುಟ್ಟು ಸತ್ತು ಹೋಗಿರ್ತಾನೆ. ಅವನು ಸತ್ತಿರೋದನ್ನ ನೋಡಿ ಅಲ್ಲಿರೋ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿ ಗಾಬರಿ ಆಗ್ತಾರೆ. ಅವರಿಗೆ ಕೈ ಕಾಲೇ ಆಡೋದಿಲ್ಲ. ಎಲ್ಲರ ಮುಖದಲ್ಲೂ ಕೂಡ ಭಯ ಇರುತ್ತದೆ. ಭಯದಿಂದ ಅವರು ಅಳ್ತಾ ಇರ್ತಾರೆ. ಅವರಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆಗ ಅಲ್ಲಿ ಹಾಸ್ಟೆಲಿನ ಗೇಟ್ ಹತ್ತಿರ ವಾರ್ಡನ್ ಮತ್ತೆ ಜೀವನ ತಾಯಿ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ ಕಾರ್ ನಿಂದ ಬರುತ್ತಾರೆ. ಅವರು ಬರ್ತಾ ಇರೋದನ್ನ ಇವರು ಮೇಲೆ ನಿಂತು ನೋಡುತ್ತಾರೆ. ಅದರಿಂದ ಇವರಿಗೆ ಇನ್ನಷ್ಟು ಗಾಬರಿ ಆಗುತ್ತೆ. ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ ಹಾಸ್ಟೆಲಿನ ಮೇಲೆ ಯಾರೋ ಬೆಂಕಿ ಹಚ್ಚಿರೋದನ್ನ ಗಮನಿಸ್ತಾಳೆ. ಅದರಿಂದ ಅವಳು ಅದನ್ನ ಹಾಸ್ಟೆಲ್ ನ ವಾರ್ಡನ್ಗೆ ಹೇಳುತ್ತಾಳೆ. ಹಾಸ್ಟೆಲ್ ನ ವಾರ್ಡನ್ ಅದನ್ನ ನೋಡಿ ತುಂಬಾ ಕೋಪದಿಂದ ಹುಡುಗಿಯರು ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇರಬೇಕು, ನಾವು ಹೋಗಿ ನೋಡೋಣ ತಡಿ ಎಂದು ಒಳಗಡೆ ಬರುತ್ತಾರೆ. ಹೆಡ್ ಕಾನ್ಸ್ಟೇಬಲ್ ಕಾರ್ನ ಒಳಗಡೆನೆ ಪದೇ ಪದೇ ಅವನ ಮಗನಿಗೆ ಫೋನ್ ಮಾಡ್ತಾ ಇರ್ತಾಳೆ. ಇಲ್ಲಿ ಅವನ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅದನ್ನ ರೀಮಾ ತೆಗೆದುಕೊಳ್ಳುತ್ತಾಳೆ. ಅದರಲ್ಲಿ ಅವನ ತಾಯಿ ಪೊಲೀಸ್ ಆಫೀಸರ್ ಎಂದು ಗೊತ್ತಾಗಿ ಅವರು ಇನ್ನಷ್ಟು ಭಯ ಬೀಳುತ್ತಾರೆ. ಮುಂದೆ ಅವರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಈಗ ಸದ್ಯಕ್ಕೆ ವಾರ್ಡನ್ ಬರೋದಕ್ಕಿಂತ ಮುಂಚೆ ಈ ಬಾಡಿಯನ್ನ ಎಲ್ಲಾದರೂ ಬಚ್ಚಿಡಬೇಕು ಎಂದು ಜೀವನ ಬಾಡಿಯನ್ನ 5 ಹುಡುಗಿಯರು ಸೇರಿ ಕೆಳಗಡೆ ತರುತ್ತಾರೆ. ರೀಮಾ ಕೆಳಗಡೆ ಬಿದ್ದಿರುವ ರಕ್ತವನ್ನ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆದರೆ ಹೆಡ್ ಕಾನ್ಸ್ಟೇಬಲ್ ಮೇಲೆ ಬರ್ತಾ ಇರ್ತಾಳೆ. ಅವಳು ರೀಮಾಳನ್ನ ನೋಡಿ ಬಿಡುತ್ತಾಳೆ. ಅದಕ್ಕೆ ಇವರೆಲ್ಲ ಸೇರಿ ಆ ಬಾಡಿಯನ್ನ ತೆಗೆದುಕೊಂಡು ಅನ್ನುಳ ರೂಮ್ಗೆ ಹೋಗುತ್ತಾರೆ. ಆದರೆ ಅವರು ಡೋರ್ ಅನ್ನ ಕ್ಲೋಸ್ ಮಾಡುವಾಗ ಹೆಡ್ ಕಾನ್ಸ್ಟೇಬಲ್ ನೋಡಿ ಬಿಡುತ್ತಾಳೆ. ಅದರಿಂದ ಅವಳು ಆ ರೂಮ್ ಹತ್ರ ಬಂದು ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ತಾಳೆ. ರೀಮಾ ಹೆಡ್ ಕಾನ್ಸ್ಟೇಬಲ್ ಹತ್ರ ಬಂದು ಅವಳನ್ನ ತಡೆಯೋದಕ್ಕೆ ನೋಡುತ್ತಾಳೆ. ಆದರೆ ಅವಳು ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಇಲ್ಲಿ ಒಳಗಡೆ ಆ ಬಾಡಿಯನ್ನ ಇಲ್ಲಿ ಬಚ್ಚಿಡ್ಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅವರು ತುಂಬಾ ಗಾಬರಿ ಆಗಿರ್ತಾರೆ. ಹೊರಗಡೆ ತುಂಬಾ ಗಲಾಟೆ ಆಗ್ತಾ ಇರುತ್ತೆ. ಹೊರಗಡೆ ಹೆಡ್ ಕಾನ್ಸ್ಟೇಬಲ್ ಗಲಾಟೆ ಮಾಡ್ತಿರೋದನ್ನ ನೋಡಿ ಅವಳ ರೂಮ್ ನಲ್ಲಿ ಇದ್ದ ಟ್ರಂಕ್ ನ ಒಳಗಡೆ ಜೀವನ ಬಾಡಿಯನ್ನ ಹಾಕೋದಿಕ್ಕೆ ನೋಡುತ್ತಾರೆ. ಆ ಬಾಡಿಯನ್ನ ಟ್ರಂಕ್ ನಲ್ಲಿ ಹಾಕಿ ಮುಚ್ಚಬೇಕಾದ್ರೆ ಟ್ರಂಕ್ ನ ಒಳಗಡೆಯಿಂದ ಜೀವ ಅಲ್ಲಿ ಎದ್ದೊಳೋದಕ್ಕೆ ನೋಡ್ತಾನೆ. ಅಂದ್ರೆ ಅವನು ಇನ್ನು ಜೀವಂತವಾಗಿರ್ತಾನೆ. ಅವನು ಪೂರ್ಣ ಸುಟ್ಟು ಹೋದ ಸ್ಥಿತಿಯಲ್ಲೂ ಕೂಡ ಬದುಕಿರ್ತಾನೆ. ಹೊರಗಡೆ ವಾರ್ಡನ್ ಕೂಡ ಅಲ್ಲಿಗೆ ಬರುತ್ತಾಳೆ. ಹೆಡ್ ಕಾನ್ಸ್ಟೇಬಲ್ ವಾರ್ಡನ್ಗೆ ನಾನು ಮೇಲೆ ಹೋಗಿ ಚೆಕ್ ಮಾಡ್ತೀನಿ, ನೀನು ಇವರನ್ನ ವಿಚಾರಿಸು ಎಂದು ಹೇಳಿ ಅವಳು ಮೇಲೆ ಹೋಗುತ್ತಾಳೆ. ಇಲ್ಲಿ ವಾರ್ಡನ್ ಬಂದು ಡೋರ್ ಅನ್ನ ಓಪನ್ ಮಾಡಿ ಎಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಒಳಗಡೆ ಇದ್ದ ಎಲ್ಲರೂ ಕೂಡ ಅಲ್ಲಿ ತುಂಬಾ ಗಾಬರಿ ಆಗಿರ್ತಾರೆ. ಒಳಗೆ ಇಲ್ಲಿ ವಾರ್ಡನ್ಗೆ ಗೊತ್ತಾಗುತ್ತೆ ಎಂದು ಜೀವ ಬದುಕಿರುವಾಗಲೇ ಅವನನ್ನ ಆ ಟ್ರಂಕ್ ನಲ್ಲಿ ಹಾಕಿ ಮುಚ್ಚಿ ಬಿಡುತ್ತಾರೆ. ಅನ್ನು ಅದರ ಮೇಲೆ ಕೂತುಕೊಳ್ಳುತ್ತಾಳೆ. ಜೀವ ಆ ಟ್ರಂಕ್ ನಿಂದ ಎಷ್ಟೇ ಹೊರ ಬರೋದಕ್ಕೆ ಪ್ರಯತ್ನ ಪಟ್ಟರು ಅನ್ನು ಕೂತಿರೋದ್ರಿಂದ ಅದು ಸಾಧ್ಯವಾಗುವುದಿಲ್ಲ. ಅದರಿಂದ ಅಲ್ಲೇ ಅವನು ಉಸಿರುಗಟ್ಟಿ ಕೊನೆಗೂ ಸಾವನ್ನ ಅಪ್ತಾನೆ. ಆಗ ವಾರ್ಡನ್ ಬಾಗಿಲನ್ನ ತೆಗೆದು ಒಳಗಡೆ ಬರುತ್ತಾಳೆ. ಆದರೆ ಅಷ್ಟರಲ್ಲಿ ಜೀವ ಸತ್ತು ಹೋಗಿರ್ತಾನೆ. ವಾರ್ಡನ್ಗೆ ಏನೋ ಗೊತ್ತಾಗೋದಿಲ್ಲ. ವಾರ್ಡನ್ ಟೆರೆಸ್ ಮೇಲೆ ಬೆಂಕಿಯನ್ನ ಹಚ್ಚಿರೋದಕ್ಕೆ ಅವರಿಗೆ ತುಂಬಾ ಬೈತು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವಳು ಹೋದ್ಮೇಲೆ ಇವರೆಲ್ಲ ಬಾಗಿಲನ್ನ ಹಾಕಿಕೊಳ್ಳುತ್ತಾರೆ. ಗೊತ್ತಿಲ್ಲದೆ ಆದ ತಪ್ಪಿನಿಂದ ಅವರೆಲ್ಲ ತುಂಬಾ ಗಾಬರಿ ಆಗಿರ್ತಾರೆ. ಈ ಕಡೆ ಹೆಡ್ ಕಾನ್ಸ್ಟೇಬಲ್ ಟೆರೆಸ್ ಮೇಲೆ ಬಂದು ನೋಡುತ್ತಾಳೆ. ಆದರೆ ಅವಳು ತುಂಬಾ ಕುಡಿದಿರೋ ಕಾರಣದಿಂದ ಅಲ್ಲಿ ಅವಳಿಗೆ ಏನು ಸರಿಯಾಗಿ ಕಾಣಿಸುವುದಿಲ್ಲ. ಅದಕ್ಕಾಗಿ ಅವಳು ಅಲ್ಲಿಂದ ಕೆಳಗಡೆ ಹೋಗುತ್ತಾಳೆ. ಹೆಡ್ ಕಾನ್ಸ್ಟೇಬಲ್ ಈ ಹಾಸ್ಟೆಲಿನಲ್ಲಿ ಇದ್ದರೂ ಕೂಡ ಅವಳಿಗೆ ಗೊತ್ತಾಗದ ರೀತಿ ಅವಳ ಮಗನ ಶವವನ್ನೇ ಇವರು ಬಚ್ಚಿಡ್ತಾರೆ. ಈ ಕಡೆ ರೂಮಿನಲ್ಲಿ ಅವರೆಲ್ಲ ಆ ಟ್ರಂಕ್ ಅನ್ನ ತೆಗೆದು ನೋಡುತ್ತಾರೆ. ಅದರಲ್ಲಿ ಜೀವ ತುಂಬಾ ಭೀಕರವಾಗಿ ಸತ್ತು ಬಿದ್ದಿರ್ತಾನೆ. ಅದನ್ನ ನೋಡಿ ಅವರೆಲ್ಲ ತುಂಬಾ ಭಯ ಬೀಳುತ್ತಾರೆ. ಅನ್ನು ತುಂಬಾ ಎದುರಿ ರೂಮಿನ ಮೂಲೆಯಲ್ಲಿ ಕೂತು ಅಳೋದಿಕ್ಕೆ ಶುರು ಮಾಡ್ತಾಳೆ. ನಂತರ ಅವರು ಆ ಬಾಡಿಯನ್ನ ಕಾರ್ನ ಡಿಕ್ಕಿಯಲ್ಲಿ ಹಾಕಿಕೊಂಡು ನದಿಯ ಒಳಗಡೆ ಬಿಸಾಕಿ ಬಿಡುತ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆಮೇಲೆ 6 ತಿಂಗಳ ನಂತರ ಪ್ರೆಸೆಂಟ್ ಅಲ್ಲಿ ನಮಗೆ ಸೀನ್ ನ ತೋರಿಸ್ತಾರೆ. ಅದರಲ್ಲಿ ನಾವು ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಓಡಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಡಾಕ್ಟರ್ ಅನ್ನ ನೋಡ್ತೀವಿ. ಅವನು ಜೀವನ ತಾಯಿ ಹೆಡ್ ಕಾನ್ಸ್ಟೇಬಲ್ ನ ಮನೆಗೆ ಬಂದಿರ್ತಾನೆ. ಅಲ್ಲಿ ಜೀವನ ತಾಯಿ ಅವನ ಮುಂದೆ ಮಂಡಿ ಊರಿ, ಒಂದು ಸಲ ನನ್ನ ಮಗನನ್ನು ನನಗೆ ಭೇಟಿ ಮಾಡಿಸಿ, ಒಂದೇ ಸಲ ನನಗೆ ಅವನನ್ನು ತೋರಿಸಿ ಎಂದು ಆ ಡಾಕ್ಟರ್ ಬಳಿ ಅವಳು ಬೇಡಿಕೊಳ್ತಾ ಇರ್ತಾಳೆ. ಆಗ ಆ ಡಾಕ್ಟರ್, ನಿನ್ನ ಮಗನನ್ನ ನಾನು ನಿನಗೆ ಭೇಟಿ ಮಾಡಿಸುತ್ತೇನೆ, ಆದರೆ ಈಗ ನನ್ನ ಹತ್ರ ಹೆಚ್ಚು ಸಮಯವಿಲ್ಲ, ನಾನು ಹೆಚ್ಚು ಸಮಯ ಬದುಕಿರುವುದಿಲ್ಲ. ಆ ಹುಡುಗಿ ಎಲ್ಲಿದ್ದಾಳೆ, ಅವಳ ಬಳಿ ನನ್ನನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿದು ಹೋಗುತ್ತೆ. ಇಲ್ಲಿ ಜೀವ ಆ ಹಾಸ್ಟೆಲಿನಲ್ಲಿ ಸತ್ತಿದ್ದಾನೆ ಅಂತ ಆ ಡಾಕ್ಟರ್ ಮೊದಲೇ ಅವಳಿಗೆ ಹೇಳಿರ್ತಾನೆ. ಅದಕ್ಕೆ ಜೀವನ ತಾಯಿ ನನ್ನ ಮಗನನ್ನ ಹೇಗಾದರೂ ಭೇಟಿ ಮಾಡಿಸು ಎಂದು ಆ ಡಾಕ್ಟರ್ ಹತ್ರ ಬೇಡಿಕೊಳ್ತಾ ಇರ್ತಾಳೆ. ಆದರೆ ಆ ಸೀರಿಯಲ್ ಕಿಲ್ಲರ್ ಡಾಕ್ಟರ್ ಹತ್ರ ಈಗ ಜಾಸ್ತಿ ಸಮಯವಿಲ್ಲ. ನಮಗೆ ಮೊದಲೇ ಗೊತ್ತಿದೆ ಅವನಿಗೆ ಒಂದು ಭಯಾನಕವಾದ ಚರ್ಮ ರೋಗವಿದೆ. ಅದರಿಂದ ಅವನ ಬಾಡಿ ಎಲ್ಲ ಕೊಳೆತು ಹೋಗ್ತಾ ಇದೆ. ಅದರಿಂದನೇ ಅವನು ಅಮಾಯಕ ಹೆಣ್ಣು ಮಕ್ಕಳ ರಕ್ತವನ್ನ ಹೀರಿ ಅದನ್ನು ಕುಡಿದು ಇಷ್ಟು ದಿವಸ ಬದುಕಿರುವುದು. ಆದರೆ ಈಗ ಅವನು ಮಧುನ ಯಾಕೆ ಕೇಳ್ತಾ ಇರ್ತಾನೆ ಅಂದ್ರೆ ಆ ರೂಮ್ ನಲ್ಲಿ ಇರೋ ಆತ್ಮ ಅವಳನ್ನ ಪೊಸೆಸ್ ಮಾಡ್ಕೊಂಡಿರುತ್ತೆ. ಅದರಿಂದ ಅವಳ ರಕ್ತ ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇದರಿಂದ ಮಧುನ ರಕ್ತವನ್ನ ಆ ಡಾಕ್ಟರ್ ಕುಡಿದರೆ ಅವನು ಹುಷಾರಾಗ್ತಾನೆ ಅನ್ನೋದು
ಅನ್ನೋದು ಅವನ ನಂಬಿಕೆ ಆಗಿರುತ್ತೆ. ಅದರಿಂದನೇ ಮಧುನ ಆ ಡಾಕ್ಟರ್ ಹುಡುಕ್ತಾ ಇರ್ತಾನೆ. ಹಾಗೆ ಈ ಎಪಿಸೋಡ್ ನಲ್ಲಿ ಕೆಲವು ವಿಷಯಗಳು ಕೂಡ ನಮಗೆ ರಿವೀಲ್ ಆಗುತ್ತೆ. ಅದೇನಂದ್ರೆ ಈ ಪೂರ್ತಿ ವೆಬ್ ಸೀರೀಸ್ ನಲ್ಲಿ ನಾವು ಅನ್ಕೊಂಡಿರ್ತೀವಿ ಆ ರೂಮ್ ನಲ್ಲಿ ಇರೋದು ಅನ್ನೋಳ ಆತ್ಮ ಅಂತ, ಆದರೆ ಅದು ತಪ್ಪು. ಆ 4 ಹುಡುಗಿಯರನ್ನ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲದೆ ಇರೋದು, ಹಾಗೆ ಮಧುನ ಪೊಸೆಸ್ ಮಾಡ್ಕೊಂಡಿರೋದು ತುಂಬಾ ಭೀಕರವಾಗಿ ಸತ್ತ ಜೀವನ ಆತ್ಮ. ಆ ರೂಮ್ ನಲ್ಲಿ ಇರುವ ಆ ಟ್ರಂಕ್ ನಲ್ಲಿ ಅವನು ತನ್ನ ಕೊನೆ ಉಸಿರನ್ನ ಎಳೆದಿರ್ತಾನೆ. ಅದರಿಂದನೇ ಎಪಿಸೋಡ್ ನ ಉದ್ದಕ್ಕೂ ಆ ಟ್ರಂಕ್ ನಿಂದನೇ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಮಧು ಮಲಗಿರುವಾಗ ಆ ಟ್ರಂಕ್ ನಿಂದ ಶಬ್ದ ಬರೋದು, ಅದರಿಂದ ಚೋಳ ಬಂದು ಕಚ್ಚೋದು, ಇನ್ನಿತರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆ ಟ್ರಂಕ್ ನಿಂದನೇ ಆಗ್ತಾ ಇರುತ್ತೆ. ಅನ್ನೋ ಆ ರೂಮ್ ನಲ್ಲಿ ಸತ್ತಿಲ್ಲ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಹಿಂದೆ ಎಪಿಸೋಡ್ ಗಳಲ್ಲಿ ವಾರ್ಡನ್ ನಮಗೆ ಮೊದಲೇ ಹೇಳಿದ ಪ್ರಕಾರ ಅನ್ನು ಈ ರೂಮ್ ನಲ್ಲಿ ಸತ್ತಿಲ್ಲ, ಅದರಿಂದ ಅವಳ ಆತ್ಮ ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಜೀವ ಇಲ್ಲಿ ತುಂಬಾ ಭಯಾನಕವಾಗಿ ಸತ್ತಿರ್ತಾನೆ. ಇದರಿಂದ ಅವನ ಆತ್ಮ ಅವನನ್ನ ಕೊಂದು ಹಾಕಿದ ಈ 5 ಹುಡುಗಿಯರ ಮೇಲೆ ರಿವೆಂಜ್ ಅನ್ನ ತಗೊಳ್ಳೋದಿಕ್ಕೆ ಆ ಹುಡುಗಿಯರನ್ನ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗೋದಿಕ್ಕೆ ಬಿಡ್ತಾ ಇರೋದಿಲ್ಲ. ಇದರಿಂದ ನಿಕ್ಕಿ ಹೊರಗಡೆ ಹೋಗಲು ಪ್ರಯತ್ನ ಪಟ್ಟಾಗ ಆ ಆತ್ಮ ಅವಳನ್ನ ಹುಡುಕಿ ಕೊಂದು ಹಾಕುತ್ತೆ. ಆದರೆ ಅವನನ್ನ ಕೊಂದು ಹಾಕಿದ್ದು ಈ 5 ಹುಡುಗಿಯರು, ಅದರಲ್ಲಿ ಜೀವ ಇಬ್ಬರನ್ನ ಕೊಂದು ಹಾಕಿದೆ. ಆದರೆ ಮಧು ಅವನಿಗೆ ಏನು ಮಾಡಿದ್ಲು, ಅವಳನ್ನ ಯಾಕೆ ಈ ಆತ್ಮ ಪೊಸೆಸ್ ಮಾಡ್ಕೊಂಡಿದೆ ನೋಡಿ. ಮೊದಲು ಮಧುನ ಆ ಆತ್ಮ ಪೊಸೆಸ್ ಮಾಡ್ಕೊಂಡಿರ್ಲಿಲ್ಲ, ಬರೀ ಅವಳನ್ನ ಎದುರಿಸ್ತಾ ಇತ್ತು. ಆದರೆ ಮಧು ಯಾವಾಗ ಆ ಡಾಕ್ಟರ್ ಕೊಟ್ಟಿದ್ದ ಮೆಡಿಸನ್ ಅನ್ನ ಕುಡಿದಳೋ ಆವಾಗ ಜೀವನ ಆತ್ಮ ಅವಳ ಮೇಲೆ ಅಟ್ರಾಕ್ಟ್ ಆಗಿ ಅವಳನ್ನ ಪೊಸೆಸ್ ಮಾಡ್ಕೊಂಡಿದ್ದು. ಆ ಡಾಕ್ಟರ್ ಇವಳ ರಕ್ತವನ್ನ ಏರಿ ಕುಡಿಯೋದಿಕ್ಕೆ ಹಾಗೆ ಮಾಡಿರ್ತಾನೆ. ಈ ಹುಡುಗಿಯರು ಅವಳಿಗೆ ಗೊತ್ತಾಗದ ರೀತಿ ಮೆಡಿಸನ್ ಅನ್ನ ಕುಡಿಸಿ ಇವರ ಗುಂಡಿಯನ್ನ ಇವರೇ ತೊಡ್ಕೊಂಡಿರ್ತಾರೆ. ಈಗ ಜೀವನ ಆತ್ಮ ಅವನನ್ನ ಕೊಂದು ಹಾಕಿದ ಈ ಹುಡುಗಿಯರ ಮೇಲೆ ರಿವೆಂಜ್ ಅನ್ನ ತಗೊಳ್ಳೋದಿಕ್ಕೆ ಮಧುನ ಉಪಯೋಗ ಮಾಡ್ಕೊಳ್ತಾ ಇದೆ ಅಷ್ಟೇ. ಆ ಡಾಕ್ಟರ್ ನ ಮೆಡಿಸನ್ ಗಳಲ್ಲಿ ಏನೋ ಒಂದು ಶಕ್ತಿ ಇದೆ, ಅದರಿಂದನೇ ಜೀವನ ಆತ್ಮ ಮಧುನ ಪೊಸೆಸ್ ಮಾಡ್ಕೊಂಡಿದ್ದು. ಆದರೆ ಇಲ್ಲಿ ಜೀವನ ಆತ್ಮ ಮಧುಗೆ ಒಂದು ಕಡೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂದರೆ, 5ನೇ ಎಪಿಸೋಡಿನಲ್ಲಿ ಮಧುನ ಅತ್ಯಾಚಾರ ಮಾಡಿದ್ದ ನಕುಲ್ ಮತ್ತೆ ಅವನ ಸ್ನೇಹಿತರು ಅವಳನ್ನ ಕೊಂದು ಹಾಕೋದಿಕ್ಕೆ ಕಾಡಿನ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ಆಗ ಜೀವನ ಆತ್ಮ ಅವಳನ್ನ ಪೊಸೆಸ್ ಮಾಡ್ಕೊಂಡು ನಕುಲ್ನ ಇಬ್ಬರು ಸ್ನೇಹಿತರನ್ನ ಕೊಂದು ಹಾಕುತ್ತೆ. ಆದರೆ ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನಂದ್ರೆ, ಒಬ್ಬ ಅಮಾಯಕ ಹುಡುಗಿಯರನ್ನ ಕೊಲ್ಲೋದಿಕ್ಕೆ ಸಪ್ಲೈ ಮಾಡೋ ಹುಡುಗಿಯರನ್ನ ರೇಪ್ ಮಾಡುವ ಮನೋಭಾವ ಇಟ್ಟುಕೊಂಡಿರುವ ಆತ್ಮನೆ ಇನ್ನೊಬ್ಬ ರೇಪಿಸ್ಟ್ ಗಳನ್ನ ಕೊಂದು ಹಾಕಿರುತ್ತೆ. ಸ್ನೇಹಿತರೆ, ಇನ್ನು ಈ ಎಪಿಸೋಡ್ ಮುಗಿದು ಹೋಗಿಲ್ಲ. ಮುಂದಿನ ಕೊನೆಯ ಎಪಿಸೋಡ್ ನಲ್ಲಿ ಇನ್ನಷ್ಟು ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಅನ್ನು ಹೇಗೆ ಸತ್ತಳು, ಮುಂದೆ ಈ 3 ಹುಡುಗಿಯರ ಗತಿ ಏನು, ಅವರು ಹಾಸ್ಟೆಲ್ ನಿಂದ ಹೊರಗಡೆ ಬರುತ್ತಾರಾ, ಇಲ್ಲ ಆ ಆತ್ಮ ಅವರನ್ನ ಕೊಂದು ಹಾಕುತ್ತಾ. ಈಗ ಈ ಹಾಸ್ಟೆಲ್ ಬಂದ್ ಆಗ್ತಾ ಇದೆ. ಈ ಹುಡುಗಿಯರಿಗೆ ಬೇರೆ ದಾರಿ ಇಲ್ಲ, ಅವರು ಏನು ಮಾಡುತ್ತಾರೆ. ಹಾಗೆ ಆ ಡಾಕ್ಟರ್ ಅವನ ಗುರಿಯನ್ನ ತಲುಪುತ್ತಾನ, ಮಧುನ ಕೊಂದು ಅವಳ ರಕ್ತವನ್ನ ಅವನು ಕುಡಿತಾನ. ಇದೆಲ್ಲ ಮುಂದಿನ ಎಪಿಸೋಡ್ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಕೊನೆಯ ಎಪಿಸೋಡ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಸೊ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ನ ಮೊದಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.